ಇವನ್ಗೆ ಯಾವ ತರ ಅಪಾಯಿಂಟ್ಮೆಂಟ್ ಕೊಟ್ಟು ಕಳ್ಸ್ಬಿಡಿ. ಇದು ಮಗಳದ್ದು ಸ್ವಲ್ಪ ಎಲ್ ಸೆಟ್ ಬರೀಬೇಕು ಅಂತ ಇದ್ದಾಳೆ. ಈಗ ಮುಂದಕ್ಕೆ ಹೋಗ್ತಾಳಲ್ಲ, ಓದ್ತಾಳೆ ಚೆನ್ನಾಗಿ. ಇದೇ ತಗೊಳ್ಳಿ ಅವಳಿಗೆ ಇದ್ರೆ. ಸುಂದರ್ಶನಿಗೂ ಪರವಾಗಿಲ್ಲ ಅಲ್ವಾ? ಈಗ ಶನಿ ಈಗ ಕಟಕ ರಾಶಿ, ಶನಿ ಪೂರ್ತಿ ಹೊರಟಾಯ್ತು. ಪುಷ್ಯ ನಕ್ಷತ್ರ ಇನ್ಮೇಲೆ ಚೆನ್ನಾಗಿ ಆಗ್ಬೇಕು ಅವನು. ಏನಾಗ್ತಾನ? ಬರೀ ಸೋಮಾರಿಗಳಾಗಿದ್ದಾರೆ ಮಕ್ಕಳೆಲ್ಲ. ಚಕ್ರವರ್ತಿ ಯೋಗ ಅಂತ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡೋದು ಹೋಗ್ತಾರೆ. ಏನಿದ್ರು ನನ್ನ ಮಾಡಿದ್ದಾರೆ. ಚಕ್ರವರ್ತಿ ಮದುವೆಯಾಗಿದ್ದಾರೆ. ಚಕ್ರವರ್ತಿ ಯೋಗ ಶ್ರೀಕಂಠ ಜಾಗದಲ್ಲಿ ಕೂರ್ಬೇಕು. ನನಗೆ ಗುರುನೇ ಕಮ್ಮಿಮ್ಮ. ನನಗೆ ರಾಹು ಸಿಕ್ಕಾಡಿದೆ. ರಾಹು ಶುಕ್ರ ಮೂನು. ನಾನು ತುಂಬಾ ಎಮೋಷನಲ್ ಪರ್ಸನ್. ಮದುವೆ ಮಾಡಿದ್ರೆ ಮುಗಿರ್ತದೆ. ಎಮೋಷನಲ್ ಮೊದಲೇ ನಾನು ಏನ್ ಮಾಡ್ಲಪ್ಪ, ರಿಜಿಸ್ಟರ್ ಮಾಡಿ ಅಂತ ಅವರೇ ಹೇಳ್ತಾರೆ. ಬೇಡ, ಮದುವೆ ಮಾಡ್ಬಿಟ್ಟಿರ್ತಾರೆ. ತುಂಬಾ ಜಾಸ್ತಿ ನಂಗೂ ಆಯ್ತು. ನಾನು ಮದುವೆ ಇವಾಗ ಅಂತ ಮೊಮ್ಮಕ್ಕಳಾಗುತ್ತೆ ಅಂತ ಮದುವೆ ಮಾಡ್ಕೊಂಡ್ರೆ ಮೊಮ್ಮಕ್ಕಳಾಗುತ್ತೆ. ನೀನು ಮಾಡೋದು ಹೆಂಡತಿರೇ ಇಲ್ಲ, ಮೊಮ್ಮಕ್ಕಳು ಇಲ್ಲ. ನಮ್ಗೆ ಸೊಸೆರೇ ಇಲ್ಲ, ಮೊಮ್ಮಕ್ಕಳಿದ್ದಾರೆ. ಈಗ ಯೋಗ ಇದೆ. ನಾನು ಮದುವೆ ಆಗಿ ನಿನಗಲ್ಲ, ನನಗೆ ನನ್ನ ಮಗನ್ ನಂಗೆ ಮಗ ಹುಟ್ಟಿದ್ರೆ ಅವ್ರು ಸಹಸ್ರ ದರ್ಶನ ಅಂತೆ. ನನ್ನ ಮಗನ್ಗೆ ಮಗ ಹುಟ್ಟಿದ್ರೆ ಅವ್ರಿಗೆ ಇದು ಗಂಗಾಭಿಷೇಕ ಆಗುತ್ತೆ. ಈ ಮಧ್ಯೆ ಪ್ರಾಬ್ಲಮ್ ಆಯ್ತಾ ಮನೇಲಿ? ಅದು ನೋಡಕ್ಕಾಗಿಲ್ಲ ಅಂತ. ಸೌಮ್ಯ ಜ್ಞಾನಿಷ ಬೇಕು ಈಗ. ಅದೇ ಎಜುಕೇಶನ್ ಅಷ್ಟೇ ಅವ್ರಿಗೆ ಚೆನ್ನಾಗಿದೆ ಅಂತ ಮುಸ್ರು ಹೇಳಿದ್ರಲ್ಲ. ಅವಳಿಗೆ ಏನ್ ಗೊತ್ತಾ, ಈಗ ಓದ್ತಾಳಲ್ಲ ನೋಡಿ, ಈಗ ಅವಳಿಗೆ ದೇವರಿಂದ ಏಳುಗಳೆಲ್ಲ ಸಿಕ್ತು ಅವಳಿಗೆ. ಇವಾಗ ನೋಡಿ, ಇವಳಿಗೆ ಗುರುಬಲ ಈಗ ಇದೆ. ಈಗ ಇಲ್ಲಿ ಡಿಸೆಂಬರ್ ತನಕ ಇರುತ್ತೆ. ಆಮೇಲೆ ಏನಾಗಿದೆ, ಗುರುಬಲ ಕಮ್ಮಿ ಆದ್ರೂ ಕೂಡ ಶನಿ 10ಕ್ಕೆ ಬಂದಿದ್ದಾನೆ. ಈಗ 10 ಅಂದ್ರೆ ಶ್ರಮ ಬಿಡ್ಬೇಕು ಸ್ವಲ್ಪ ಅವಳಿಗೆ. ಆಮೇಲೆ ಇದರ ಪ್ರಕಾರ, ಒರಿಜಿನಲ್ ಪ್ರಕಾರ ಸೂರ್ಯ 4ರಲ್ಲಿದ್ದಾನೆ. 10ನೇ ಅಧಿಪತಿ 4 ಅಂದ್ರೆ ಒಳ್ಳೆ ಗೌರವಯುತವಾದ ಇದು ಸ್ಟಡಿ ಬರುತ್ತೆ ಅಂತ. ಆಮೇಲೆ 7ನೇ ಅಧಿಪತಿ 4ರಲ್ಲಿದ್ದಾನೆ ಬರುತ್ತೆ. ಅಂದ್ರೆ ರಾಹು ಇರುತ್ತೆ, ಶ್ರಮ ಬೀಳಬೇಕು, ತುಂಬಾ ಶ್ರಮ ಬೀಳು ಹೋಗ್ಬೇಕಾಗುತ್ತೆ ಇವರು. 4ನೇ ಅಧಿಪತಿ ಶನಿಯಲ್ಲಿದ್ದಾನೆ, 4ಕ್ಕೆ 11ರಲ್ಲಿದ್ದಾನೆ. ಅಂದ್ರೆ ಎಜುಕೇಶನ್ ಡಿಗ್ರಿ ಮಾಡಿ ಫರ್ದರ್ ಲಾಭಗಳಾಗುತ್ತೆ ಅಂತ. ಸ್ವಲ್ಪ ಸ್ಲೋ ಆಗ್ಬೋದು. ಆದ್ರೆ ಈ ಚಂದ್ರ ನಿಮ್ಗೆ 48 ವಾರ ಇವಳಿಗೂ ದೋಷ ಹೇಳಿದೆ. ಆದ್ರೆ ಅದನ್ನ ನಾನು ಯಜಮಾನಿ ಒಬ್ರು ಮಾಡಿದ್ರೆ ಆಯ್ತು, ಫ್ಯಾಮಿಲಿಗೆ ಅದಾಯ್ತು. ಇವಳಿಗೆ ಏನ್ ನಡೀತಾ ಇದೆ ಯೋಗ ಈಗ ಅಂದ್ರೆ, ಈಗ ಪ್ರೆಸೆಂಟ್ ಇವಾಗ ಜನವರಿ 23, ನವೆಂಬರ್ ಅಂದ್ರೆ ನವೆಂಬರ್ ರಾಹು. ಮಾರ್ಚ್ನಿಂದ ಚೆನ್ನಾಗಿರುತ್ತೆ ಇವಳಿಗೆ. ಮಾರ್ಚ್ ಹೋಗಿಲ್ಲ. ಇವಾಗೇನು ತೊಂದರೆ ಏನಿಲ್ಲ. ಕುಜ ಶನಿ, ಕುಜ ಇವಳಿಗೆ ಲಗ್ನಾಧಿಪತಿ, ಶನಿ ಇವಳಿಗೆ 4ನೇ ಅಧಿಪತಿ. ಇವಾಗಲೂ ಏನು ತೊಂದರೆ ಇಲ್ಲ. ಬುಧ ಬರ್ತಾನೆ ಆಮೇಲೆ. ಯಾರು? ಕುಜ ಬುಧ ಅಂದ್ರೆ ಲಾಭಾಧಿಪತಿ. 2010 ಆದ್ಮೇಲೆ ಅನುಕೂಲಗಳಾಗುತ್ತೆ. ಏನು ಪ್ರಾಬ್ಲಮ್ ಇಲ್ವಲ್ಲ ಅವಳಿಗೆ? ಪ್ರಾಬ್ಲಮ್ ಕೇಳ್ಕೊಂಬಿಡಿ. ಎಜುಕೇಶನ್ ತೊಂದರೆ ಇಲ್ಲ. ಎಕ್ಸಾಮ್ಗಳು ತಗೋಬೇಕಲ್ಲ, ಅದಕ್ಕೆ ಕೇಳಿದ್ರೆ ಏನು ತೊಂದರೆ ಇಲ್ಲ ಅವಳಿಗೆ. ಸೋಫಾರ್ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಚೆನ್ನಾಗಿ ಹೋಗ್ತಾಳೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ಜಾಸ್ತಿ ಚೆನ್ನಾಗಿದೆ ಅವಳಿಗೆ. ಯಾಕಂದ್ರೆ ಲಗ್ನವನ್ನ ಗುರು ಪೂಜಾ ನೋಡ್ತಾನೆ, ಲಗ್ನಾಧಿಪತಿ ಲಗ್ನವನ್ನು ನೋಡ್ತಾನೆ. ಮತ್ತು 2 ಮತ್ತು 5, 2 ಅಂದ್ರೆ ಒಳ್ಳೆ ಎಜುಕೇಶನ್, ಲರ್ನಿಂಗ್. 5 ಅಂದ್ರೆ ಅಭಿವೃದ್ಧಿ ಬರೋ ಗುರು ನೋಡ್ತಾ ಇದ್ದಾನೆ. ಗುರು ದೃಷ್ಟಿ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ಗಂಡ ಸಿಗ್ತಾನೆ, ಎಲ್ಲ ಇದೆಲ್ಲ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಸುಂದರೇಶ್ ದೂರ ಇರೋದ್ರಿಂದ ಒಂದು ಯೋಚನೆ ಮನಸ್ಸಿಗೆ ಇನ್ನೇನಿಲ್ಲ. ನಿಮ್ಗೆ ನಿಂಗೂ ನಮ್ಮ ಜೊತೆ ಇರ್ತಾನೆ, ಏನೋ ಮಾಡೋಣ. ನಾನು 2 ವರ್ಷದಲ್ಲಿ ವಾಪಸ್ ಹೋಗೋಣ ಅಂತಿದ್ದೀನಿ. ಎಜುಕೇಶನ್ ಮುಗಿಸಲ್ಲ ಇಲ್ಲ. ನಿಮಗೆ ಮದುವೆ 2 ಡೇಟ್ ಕೊಟ್ಟಿದ್ದೀನಿ ನಾನು. ಅದೇ 2010 ಕೊಟ್ಟಿದ್ದೀರಾ? ತಪ್ಪು ಇಲ್ಲದಿದೆ ನೋಡಿ, ನಿಮ್ಗೆ ಕೊಟ್ಟಿದ್ದೀನಿ. ಅದೇ ನೆಕ್ಸ್ಟ್ ಇಯರ್, ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಅಲ್ಲ, 11 ಅಂತ ಹೇಳಿದ್ದೀನಿ. ಇದು ತಪ್ಪು. ಇದು ಅದೇ 2010 ಅಲ್ಲಿ ಆಗ್ಬೇಕು. ಅದಾಗಿಲ್ಲ ಅಂದ್ರೆ ಖಂಡಿತ 2011 ಆಗುತ್ತೆ. 11 ಆಗುತ್ತೆ ಕೊಟ್ಟಿದ್ದೀನಿ. ಇದು ಡಿಸೆಂಬರ್ 1 ವರ್ಷದ ಡಿಸೆಂಬರ್ ಲಾಸ್ಟ್. ನಾನು ಆಗಸ್ಟ್ ಅಷ್ಟೊತ್ತಿಗೆ USA ಹೋಗೋಣ ಅಂತೀನಿ 2011 ಅಲ್ಲಿ.
ಇಲ್ಲಿ 2 ವರ್ಷ B.Com ಮುಗಿಸ್ಕೊಂಡು ಅಲ್ಲಿ 2 ವರ್ಷ ಡಿಗ್ರಿ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಈ ಡಿಗ್ರಿ ಅಲ್ಲೊಂದು ಡಿಗ್ರಿನಾ? ಇಲ್ಲಿ ಡಿಗ್ರಿ ಮುಗಿಸಲ್ಲ. ಇಲ್ಲಿ ಮುಗಿಸಿದ್ರೆ ಇದೇ ಡಿಗ್ರಿ ನಾವು ಹೋಗ್ಬೇಕು ಫಾರ್ ಲೈಫ್. ಅಮೆರಿಕನ್ ಡಿಗ್ರಿ ಇಟ್ಕೊಳ್ಳೋಣ ಅಂತ ಇಲ್ಲಿ 2 ವರ್ಷ ಓದ್ಬಿಟ್ಟು ಇಲ್ಲಿ ಓದಿರೋದನ್ನ ಕ್ರೆಡಿಟ್ಸ್ ಕೊಡ್ತಾರಾ? 2 ವರ್ಷ ಓದಕ್ಕೆ 2 ವರ್ಷ ಕ್ರೆಡಿಟ್ಸ್ ಕೊಡ್ತಾರೆ. ಇನ್ನು 2 ವರ್ಷ 4 ವರ್ಷ ಓದ್ತಾರೆ ಅಮೆರಿಕದಲ್ಲಿ. ಸೊ ಆ ರೀತಿ ಯೋಚನೆ ಮಾಡಿದೀನಿ. ಬಟ್ ಆಗತ್ತಾ ಆ ಥರ? ನಿಜಾನ ನೋಡಿರ್ಬೇಕು ಅದನ್ನ. ನೀನೇ ಬಾ ಒಂದು ನೀ ಫ್ರೀ ಇದ್ದಾಗ ಬಾ. ಸಡನ್ ಆಗಿ ಅಂತ ಮಾಡ್ತಾರೆ. ಓಕೆ ಮೇಡಮ್. ಸ್ವಾಮಿ ಹೇಳಿದ್ನಲ್ಲ ಸುಂದರೇಶನ್ಗಳು ತಗೊಂಡ್ರೆ ಅವ್ನು ಶನಿ ಕಾಟೆ ಬಿಟ್ಟೋಯ್ತು. ಈಗ ಶನಿ ಕಾಟೆ ಓದ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ ತುಂಬಾ ಓದಕ್ಕೆ. ಅವ್ನಿಗೆ ದಕ್ಕೆ ಉಪಯೋಗ ಇದೆಯಲ್ಲ. ಅಂದ್ರೆ ಗುರು ವೀಕ್ ಇರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಈಶ್ವರನ ಧ್ಯಾನ ಮಾಡ್ತಾ ಇದ್ರೆ ಅವ್ರು ಚೆನ್ನಾಗಿ ಬರ್ತಾನೆ. ಗುರು ಡೆಡಿಕೇಟರಿ ಇದೆ, ಗುರು ವೀಕ್. ಶನಿ ದೃಷ್ಟಿಯಿಂದ ಈಶ್ವರನ ಧ್ಯಾನ ಶಿವ ಸ್ತೋತ್ರಗಳೆಲ್ಲ ಹೇಳ್ಕೊತಿದ್ರೆ ಒಳ್ಳೆ ಫಲ ಬರ್ತಾನೆ. ಶುಕ್ರ ಹುಚ್ಚನಾಗಿದ್ದಾನಲ್ಲ ಇವನಿಗೂ. ಶುಕ್ರ ಏನು 3 ಮತ್ತು 10 ಅಂದ್ರೆ ಇವನು 10 ಶುಕ್ರ ಹುಚ್ಚನಾಗಿರೋದ್ರಿಂದ 4ನೇ ಮನೆ ಶನಿ ಇರೋದ್ರಿಂದ 4ನೇ ಮನೆ ಅಧಿಪತಿ ಕುಜ ಶುಕ್ರನ ಇವನು ಅಲ್ಲೇ ವಾಸ. ಈ ಹುಡುಗಂಗೆ ಅಲ್ಲೇ ವಾಸ ಬರುತ್ತೆ. ಎಜುಕೇಶನ್ ಮಾಡ್ತಾನೆ ಏನ್ ತೊಂದರೆ ಇಲ್ಲ. ಶ್ರಮ ಬಿಡ್ಬೇಕಷ್ಟೇ. ಶನಿ ಇರುತ್ತೆ, ಶ್ರಮ ಆಗುತ್ತೆ. ವ್ಯಾಪಾರ ಕೈಗೂಡುತ್ತಾ ಮುಂದೆ? ಈಗ 7, 8, 9 10ನೇ ಅಧಿಪತಿ ಸೂರ್ಯ. 10ನೇ ಅಧಿಪತಿ ಸೂರ್ಯ ತಗೊಂಡ್ರಾಗಿದೆ. ಸೂರ್ಯ 10ನೇ ಬರುತ್ತೆ. ಕೊಂಚ ಸೀರಿಯಸ್ನೆಸ್ ತಗೋಬೇಕು. ಆಮೇಲೆ ನಿಮ್ಮ ಮಗನಿಗೆ ಏನ್ ನಡೀತಿದೆ ಈಗ ಅಂದ್ರೆ ಸಿಂಹ ಲಗ್ನ ಏನ್ ಜ್ವರ ಇರುತ್ತೆ ಏನ್ ತೊಂದರೆ ಇಲ್ಲ. ಮೊನ್ನೆ ಶನಿ ದಶೆ ಕಾಟ ಎಲ್ಲ ಮುಗೀತು. ಬಟ್ ಈಗ ಅದೇ ಶೇರ್ ಅಕಾಮಿಡೇಷನ್ ಅಲ್ಲಿ ಇದ್ದಾನೆ. ಊಟ ತಿಂಡಿ ಸ್ವಲ್ಪ ಪ್ರಾಬ್ಲಮ್ ಈ ಸದ್ಯಕ್ಕೆ. ಅವನೇ ಮಾಡ್ಕೋಬೇಕು ಸೆಪ್ರೇಟ್. ಅದೆಲ್ಲ ಪ್ರಾಬ್ಲಮ್ ಅನ್ನಕ್ಕಾಗಲ್ಲ ಬಿಡಿ. ಊಟ ತಿಂಡಿಗೆ ಏನ್ ತೊಂದರೆ ಆಗಲ್ಲ. ಯಾಕೆ ಗೊತ್ತಾ? ಸೆಕೆಂಡ್ ಹೌಸ್ ಮೇಲೆ ಶುಕ್ರ ದೃಷ್ಟಿ ಇದೆಯಲ್ಲ. ಊಟ ತಿಂಡಿ ಏನ್ ತೊಂದರೆ ಇಲ್ಲ. ಇವಾಗ ಕೇತು ದಶೆ ನಡೀತಾ ಇದೆ. ಕೇತು ಎಲ್ಲಿದ್ದಾನೆ ಅಂದ್ರೆ ಕೇತುವಿಗೆ 3ನೇ ಕಡೆ ಇದ್ದಾನೆ. ಗುರು ಮಂದಿರದಿಂದ ಗುರು ತರ ಫಲ ಅಭಿವೃದ್ಧಿ ಕೊಡ್ತಾನಲ್ಲ. ನೆಲಕ್ಕೇನು ಬೀಳಲ್ಲ. ಕೇತು ಸೂರ್ಯ ಅಂದ್ರೆ ಲಗ್ನಾಧಿಪತಿ ಜೊತೆ ಬರುತ್ತೆ. ಜನವರಿ 11th ಆದ್ಮೇಲೆ ಸ್ವಲ್ಪ ಚೆನ್ನಾಗಿರ್ತಾನೆ. 2-3 ತಿಂಗಳಾದ್ಮೇಲೆ ವ್ಯಾಪಾರ. ಸೂರ್ಯ ಬರ್ತಾನೆ. ಸೂರ್ಯ ಲಗ್ನಾಧಿಪತಿ ಸೂರ್ಯ ಹತ್ರದಿದ್ದಾನೆ. ಸ್ವಲ್ಪ ನರಸಿಂಹಸ್ವಾಮಿ ಪ್ರೇ ಮಾಡಿ ಕೇಳಿ. ಶನಿದೇವ್ ಪ್ರೇ ಮಾಡಿ. ಶನಿದೇವ್ ನೀವು ಮಾಡ್ತಿದ್ದಿಲ್ಲ ಆಗಲ್ಲ ನರಸಿಂಹಸ್ವಾಮಿಗೆ. ಇದು ಹೇಳ್ಕೊಳ್ತಾನೆ. ನಮಾಮಿ ದೂತಂ ರಾಮ ಚತುರ್ದಶಿ ಒಳ್ಳೇದೇ. ಆಂಜನೇಯ ಒಳ್ಳೇದು. ಯಾಕಂದ್ರೆ ಈ ಸೂರ್ಯನ ಮೇಲೆ ಏನಾಗಿದೆ, ಶನಿ ದಶೆ ಇದೆ, ಶನಿ ದೃಷ್ಟಿ ಇದೆ. ಸೂರ್ಯ ಡಲ್ ಆಗ್ತಾನಾಗ. ಅದಕ್ಕೋಸ್ಕರ ಸ್ವಲ್ಪ ಶಿವನ್ ಶ್ಲೋಕಗಳು ಶನೀಶ್ವರಂದು ಆಂಜನೇಯಂದು ಹೇಳ್ಕೊಂತ ಇಲ್ಲ ಅಷ್ಟೇ. ಅದನ್ನ ಹೇಳ್ಕೊಳ್ಳಿ. ಶಿವನ್ ಸ್ತೋತ್ರ ಆಂಜನೇಯಂದು ಹೇಳ್ಕೊಂಡು ಬಂದ್ರೆ ಫಲ ಬರುತ್ತೆ ಅಷ್ಟೇ ಅಲ್ಲ? ಅಷ್ಟೇ. ಈಗ ಯಾವ ಕೈ ನಿಮ್ಮ ಮನೆ ಕೈಲಿ ಇಟ್ಕೊಂಡು